ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪಿಯಾದಂತಹ ಮಟನ್ ಗ್ರೇವಿ ಮಾಡ್ತಾ ಇದ್ದೇನೆ. ಮಟನ್ ಕರಿ ಅಂತ ಕೂಡ ಹೇಳ್ಬೋದು. ಇದು ಕ್ಯಾಟ್ರಿಂಗ್ಗಳಲ್ಲೆಲ್ಲ ಮಾಡ್ತಾರಲ್ಲ, ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ, ಅದೇ ಟೇಸ್ಟಲ್ಲಿ ಅದೇ ಥರ ಮಾಡೋದು ಹೇಗೆ ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೇಗೆ ಮಾಡೋದಂತ ನೋಡುವ. ನೋಡಿ, ನಾನು ಒಂದು 10ರಿಂದ 17 ಗುಂಟೂರು ಮೆಣಸು ತಗೊಂಡಿದ್ದೇನೆ, ಮತ್ತು ಒಂದು 8 ಬ್ಯಾಡಗಿ ಮೆಣಸು, 2 ಚಮಚದಷ್ಟು ಕೊತ್ತಂಬರಿ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು, ಮತ್ತು ಒಂದು 1/4 ಚಮಚದಷ್ಟು ಮೆಂತೆ. ಇದನ್ನೆಲ್ಲ ರೋಸ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿಯೇ ರೋಸ್ಟ್ ಮಾಡ್ತಾ ಇದ್ದೇನೆ. ಎಣ್ಣೆ ಹಾಕಿ ರೋಸ್ಟ್ ಮಾಡೋದ್ರಿಂದ ಬೇಗ ಫ್ರೈ ಆಗ್ತದೆ, ಬೇಗ ರೋಸ್ಟ್ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಎಣ್ಣೆ ಹಾಕಿಯೇ ರೋಸ್ಟ್ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಿದ್ರೆ ಎಣ್ಣೆ ಹಾಕದೆ ಕೂಡ ರೋಸ್ಟ್ ಮಾಡ್ಬೋದು. ಎಣ್ಣೆ ಹಾಕಿದರೆ ಸ್ವಲ್ಪ ಬೇಗ ಫ್ರೈ ಆಗ್ತದೆ ಅಂತೇಳಿ. ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟೆಷ್ಟು ಅಂತ ಹೇಳಿ ನಾನು ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಡ್ತೇನೆ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೋಡ್ಬೋದು. ನೋಡಿ, 1.5 ತೆಂಗಿನಕಾಯಿ ತಗೊಂಡಿದ್ದೇನೆ ನಾನು. ಅದರಲ್ಲಿ ಅರ್ಧ ಗೆರಟೆ ತೆಂಗಿನಕಾಯಿಯನ್ನು ನಾನು ಹುರ್ಕೊಳ್ಳಿಕ್ಕೆ ಹಾಕಿದ್ದೇನೆ. ಸ್ವಲ್ಪ ಒಗ್ಗರಣೆ ಸೊಪ್ಪು, ಮತ್ತು ನೋಡಿ ಚಕ್ಕೆ ಸ್ವಲ್ಪ, ಏಲಕ್ಕಿ ಒಂದು 3, ಮತ್ತೊಂದು ಫ್ಲವರ್ ಹಾಕ್ಕೊಳ್ತಾ ಇದ್ದೇನೆ ನೋಡಿ, ಮತ್ತು ಒಂದು ಸ್ವಲ್ಪ ಲವಂಗ, ಒಂದು ನೋಡಿ 5-6 ಲವಂಗ ಹಾಕ್ಕೊಂಡಿದ್ದೇನೆ. ಗರಂ ಮಸಾಲ ಸ್ವಲ್ಪ ಜಾಸ್ತಿ ಮಟನ್ಗೆ, ಚಿಕನ್ಗೆ ಕಮ್ಮಿ, ಮಟನ್ಗೆ ಸ್ವಲ್ಪ ಜಾಸ್ತಿ. ನೋಡಿ, ಬಡೆಸೊಪ್ಪು ಹಾಕ್ಕೊಂಡೆ, ಒಂದು ಅರ್ಧ ಸ್ಪೂನ್ ಬಡೆಸೊಪ್ಪು, 1 ಸ್ಪೂನ್ ಜೀರಿಗೆ, ನೋಡಿ 1 ನೀರುಳ್ಳಿ. ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಚೆನ್ನಾಗಿ ಕೆಂಪಾಗುವ ತನಕ ರೋಸ್ಟ್ ಮಾಡಬೇಕು. ಗರಂ ಮಸಾಲ ಇದಕ್ಕೆ ಸ್ವಲ್ಪ, ಮಟನ್ ಮಾಡುವಾಗ ಗರಂ ಮಸಾಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನೋಡಿ, ಅರಶಿನ ಹುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು, ಚೆನ್ನಾಗಿ ಬಾಡಬೇಕು. ಈ ತೆಂಗಿನ ತುರಿ ಎಲ್ಲ ಉಂಟಲ್ಲ, ಕಲರ್ ಚೇಂಜ್ ಆಗ್ತದೆ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಕೆಂಪಾಗಿ ಬರಬೇಕು. ನನ್ನ ವಿಡಿಯೋವನ್ನೆಲ್ಲ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಈ ಮೆಣಸೆಲ್ಲ ಉಂಟಲ್ಲ, ಅದಕ್ಕೆ ಮೆಣಸೆಲ್ಲ ಹುರ್ಕೊಂಡಿಟ್ಟಿದ್ದೇನಲ್ಲ, ಅದಕ್ಕೆ ಹಾಕಿದ್ದೀನಿ ತೆಂಗಿನ ತುರಿಯನ್ನು. ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ ಹಾಕ್ಕೊಂಡಿದ್ದೇನೆ. ನೋಡಿ, ಗೋಡಂಬಿಯನ್ನು ನೆನೆಲಿಕ್ಕೆ ಇಟ್ಟಿದ್ದೇನೆ ತೊಳೆದು. ಈಗ ಇದು ಎಲ್ಲ ಮಸಾಲವನ್ನು ಗ್ರೈಂಡರ್ಗೆ ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೇನೆ, ಹಸಿ ಬೆಳ್ಳುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀರೆಷ್ಟು ಬೇಕು ನೋಡಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿದರೆ ಆಯಿತು. ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು. ಮಸಾಲ ನಿಮ್ಮದು ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗ್ತದೆ, ಎಷ್ಟು ಫೈನಾಗಿ ಪೇಸ್ಟ್ ಮಾಡ್ತೀರಿ, ಅಷ್ಟು ಟೇಸ್ಟಾಗಿ ಬರ್ತದೆ ಮಸಾಲ. ನೋಡಿ, ಗೋಡಂಬಿ ಹಾಕ್ತಾಯಿದ್ದೀನಿ. ಒಂದು 20 ಗ್ರಾಮ್ಸ್ನಷ್ಟು ಗೋಡಂಬಿ ತಗೊಂಡಿದ್ದೀನಿ, 20 ಗ್ರಾಮ್ನಷ್ಟು ಗೋಡಂಬಿ. ನೋಡಿ, ಸಣ್ಣ ಆಗಲಿಲ್ಲ, ಇನ್ನೂ ಒಳ್ಳೆ ಸಣ್ಣ ಆಗಬೇಕಿದು. ನೋಡಿ, ಈಗ ಸಣ್ಣ ಆಗ್ತಾ ಬಂದಿದೆ. ನೋಡಿ, ಸಣ್ಣ ಆಗಿದೆ. ನೋಡಿ, ಎಷ್ಟು ಸಣ್ಣ ಆದರೆ ಕರೆಕ್ಟಾಗಿ ಆಗಿದೆ ಅಂತ ಹೇಳಿ. ಒಳ್ಳೆ ಸಣ್ಣ ಆಗಿದೆ ನೋಡಿ, ಇಷ್ಟು ಸಣ್ಣ ಆಗಬೇಕು. ಮಟನ್ಗೆ ಯಾವಾಗಲೂ ಮಸಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಚೆನ್ನಾಗಿ ರುಬ್ಕೊಳ್ಬೇಕು, ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು. ನೋಡಿ, ಈಗ ಇದು ಗ್ರೇವಿಯನ್ನು ತೆಗೆದಿದ್ದೇನೆ ನಾನು. ನೋಡಿ, ಗ್ರೈಂಡರಿಂದ ತೆಗೆದು ಇಟ್ಟಿದ್ದೇನೆ. ಇದು ಕಲ್ಲು ತೊಳೆದ ನೀರು, ಇದನ್ನು ಬೇರೆ ಇಟ್ಕೊಂಡಿದ್ದೇನೆ ನಾನು. ಇದು ಮಟನ್ ಬೇಯಿರುವಾಗ ಹಾಕಲಿಕ್ಕೆ. ನೋಡಿ, 1 kgಯಷ್ಟು ಮಟನ್ ಉಂಟು, ಬನ್ನೂರು ಮಟನ್ ತಗೊಂಡಿದ್ದೇನೆ ನಾನು. ನೋಡಿ, ಒಗ್ಗರಣೆ ಸೊಪ್ಪು, ಒಂದು 3 ನೀರುಳ್ಳಿ ಚಾಪ್ ಮಾಡಿ ಇಟ್ಟಿದ್ದೇನೆ, ಒಂದು 4ರಿಂದ 5 ಕಾಯಿಮೆಣಸು, ಒಂದು ದೊಡ್ಡ ಟೊಮ್ಯಾಟೊ, ಮತ್ತೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಒಗ್ಗರಣೆಗೆ ರೆಡಿ ಮಾಡುವ. ನೋಡಿ, ಕುಕ್ಕರ್ ತಗೊಂಡಿದ್ದೇನೆ ನಾನು.
ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಇದ್ದರೆ ತುಪ್ಪದಲ್ಲಿ ಕೂಡ ಮಾಡ್ಬೋದು, ಇಲ್ಲಾಂದರೆ ಬೇರೆ ನೀವು ಯೂಸ್ ಮಾಡುವ ಯಾವುದೇ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಸನ್ಫ್ಲವರ್ ಆಯಿಲ್. ನೋಡಿ, ನೀರುಳ್ಳಿ ಚಾಪ್ ಮಾಡಿಟ್ಟ ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. 3 ಮೀಡಿಯಮ್ ಸೈಜಿದು ನೀರುಳ್ಳಿ. ಇದು ಚೆನ್ನಾಗಿ ಬಾಡಬೇಕು ನೀರುಳ್ಳಿ. ನೀವು ನೀರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಫ್ರೈ ಆಗ್ತದೆ. ಸ್ವಲ್ಪ ನೋಡಿ, ಕಾಯಿ ಮೆಣಸು ಒಂದು 4ರಿಂದ 5 ಕಾಯಿ ಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಬಾಡಬೇಕಿದು, ಟ್ರಾನ್ಸ್ಪರೆಂಟಾಗಿ ಬರ್ತದೆ. ನೀರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ಬರ್ತದೆ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ. ಇದು ಬನ್ನೂರು ಮಟನ್ ಬೇಗ ಬೇಯ್ತದೆ. ಒಂದು 4 ವಿಸಿಲ್ ಇಡ್ತಾ ಇದ್ದೇನೆ ನಾನು. 1 ಟೊಮೆಟೊ ತಗೊಂಡಿದ್ದೀನಿ. ಬೇರೆ ಮಟನ್ ಎಲ್ಲ ಆದರೆ ಒಂದು 7ರಿಂದ 8 ವಿಸಿಲ್ ಬೇಕಾಗ್ತದೆ. ಬನ್ನೂರು ಮಟನ್ ಆಗಿರೋದ್ರಿಂದ ಒಂದು 3ರಿಂದ 4 ವಿಸಿಲ್ ಸಾಕಾಗ್ತದೆ. ತುಂಬ ಬೇಯಿಸಬೇಡಿ, ಮತ್ತು ಎಲ್ಲ ಕಲಡಿ ಹೋಗ್ತದೆ, ಮಟನ್ ಪೀಸ್ ಎಲ್ಲ ಕಲಡಿ ಹೋಗ್ತದೆ. ಅದಕ್ಕಾಗಿ ಒಂದು 3ರಿಂದ 4 ವಿಸಿಲ್ ಸಾಕಾಗ್ತದೆ. ನೋಡಿ, ಚೆನ್ನಾಗಿ ಬಾಡಿದೆ ಇದು. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಬೇಕು. ಈಗ ನೋಡಿ, ಮಟನ್ ಹಾಕ್ತಾ ಇದ್ದೇನೆ ನಾನು. ಮಟನ್ ಪೀಸಸ್ಸನ್ನು ಹಾಕ್ತಾ ಇದ್ದೇನೆ. ಇದಕ್ಕೇನೆ ಮಿಕ್ಸಿದೆ ಇದು ಗ್ರೈಂಡರ್ ತೊಳೆದ ನೀರು ಉಂಟಲ್ಲ, ಇದಕ್ಕೆ ಹಾಕಿ ನಾನು ಬೇಯಲಿಕ್ಕೆ ಇಡ್ತೇನೆ. ನೋಡಿ, ಗ್ರೈಂಡರ್ ತೊಳೆದ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಇದು ಗ್ರೈಂಡರ್ ತೊಳೆದ ನೀರು. ಆ ನೀರನ್ನು ಹಾಕಿ ಅದರಲ್ಲಿ ಬೇಯಿಸ್ತಾ ಇದ್ದೇನೆ. ಉಪ್ಪು ಹಾಕ್ತಾ ಇದ್ದೇನೆ, ರುಚಿಗೆ ನೋಡಿ ಉಪ್ಪು ಹಾಕ್ತಾ ಇದ್ದೇನೆ. ಈಗ ಮುಚ್ಚಿ ಇಡ್ತೇನೆ ನಾನು. ಒಂದು 4 ವಿಸಿಲ್ ಇಡ್ತೇನೆ. ಈಗ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಇದನ್ನು ಮಟನ್ ಬೆಂದಿದೆ, ಬೇರೆ ಪಾತ್ರೆಗೆ ನೋಡಿ ನಾನು ಶಿಫ್ಟ್ ಮಾಡಿಕೊಂಡೆ. ನೋಡಿ, ಬಟನ್ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ. ಅರಿಶಿನ ಪುಡಿ ಸ್ವಲ್ಪ ಹಾಕಬೇಕು. ಈಗ ರುಬ್ಬಿಟ್ಟ ಮಸಾಲವನ್ನು ಕೂಡ ಹಾಕ್ತಾ ಇದ್ದೇನೆ ನಾನು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ, ಮಸಾಲ ಚೆನ್ನಾಗಿ ಪೇಸ್ಟ್ ಆಗಿದೆ. ಮಟನ್ಗೆ ನೀವು ಗ್ರೇವಿ ಮಾಡುವಾಗ, ಮಟನ್ ಚಿಕನ್ ಯಾವುದು ಸಹ ಗ್ರೇವಿ ಮಾಡುವಾಗ ಒಳ್ಳೆ ಫೈನ್ ಪೇಸ್ಟ್ ಆಗಬೇಕು ಮಸಾಲ. ನೋಡಿ, ಗ್ರೇವಿ ಹೇಗೆ ಬಂದಿದೆ ನೋಡಿ. ಈಗ ತೆಂಗಿನ ಹಾಲು ಹಾಕ್ಕೊಳ್ತಾ ಇದ್ದೇನೆ ನಾನು. ಅರ್ಧ ಗೆರಟೆ ತೆಂಗಿನಕಾಯಿದು ಹಾಲು ತೆಗೆದಿಟ್ಟಿದ್ದೆ ಅಂತ ಹೇಳಿದೆಲ್ಲ, ಅರ್ಧ ಗೆರಟೆ ತೆಂಗಿನಕಾಯಿದು ಹಾಲು ಹಾಕ್ತಾ ಇದ್ದೇನೆ. 1.5 ತೆಂಗಿನಕಾಯಿ ತಗೊಂಡಿದ್ದೇನೆ ನಾನು. ಒಂದು ಇಡೀ ತೆಂಗಿನಕಾಯಿ ಮತ್ತೊಂದು ಅರ್ಧ ಗೆರಟೆ ತೆಂಗಿನಕಾಯಿ. ಅದರಲ್ಲಿ ಅರ್ಧ ಹುರ್ಕೊಳ್ಳಿಕ್ಕೆ ಹಾಕಿದ್ದೇನೆ, ಮತ್ತು ಅರ್ಧ ಇದಕ್ಕೆ ಮಸಾಲ ಕಡಿಯುವಾಗ ಬೇರೆ ಹಸಿಯೇ ಹಾಕಿದ್ದೇನೆ. ಮತ್ತು ಒಂದು ಅರ್ಧ ತೆಂಗಿನಕಾಯಿದು ಹಾಲು ತೆಗೆದಿದ್ದೇನೆ ನಾನು. ರುಚಿಗೆ ಉಪ್ಪು ನೋಡಿ ಹಾಕಿ, ಎಷ್ಟು ಉಪ್ಪು ಬೇಕು ಅಂತ ನೋಡಿ ಹಾಕಿದರೆ ಆಯಿತು. ಉಪ್ಪು ಎಲ್ಲ ಕರೆಕ್ಟ್ ಇದ್ರೇ, ಯಾವುದೇ ಪದಾರ್ಥಕ್ಕೆ ಉಪ್ಪೆಲ್ಲ ಕರೆಕ್ಟ್ ಬೇಕು. ಕರೆಕ್ಟ್ ಹಾಕಿದ್ರೇ ಅದು ಟೇಸ್ಟ್ ಆಗೋದು. ಇಲ್ಲಾಂದರೆ ಉಪ್ಪು ಸ್ವಲ್ಪ ಚಪ್ಪೆ ಆದರೆ, ಇಲ್ಲಾಂದರೆ ಹುಳಿ ಕಮ್ಮಿ ಆದರೆ ಎಲ್ಲ ಪದಾರ್ಥ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಎಲ್ಲ ಕರೆಕ್ಟಾಗಿದ್ರೇ ಟೇಸ್ಟ್ ಆಗೋದು ಪದಾರ್ಥ. ನೋಡಿ, ಸೂಪರಾಗಿ ಬಂದಿದೆ ನೋಡಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತಾ ಇದ್ದೇನೆ. ನೋಡಿ ಹೇಗೆ ಬಂದಿದೆ ನೋಡಿ, ಕಲರ್ ಎಲ್ಲ ಹೇಗೆ ಬಂದಿದೆ ನೋಡಿ ಮಟನ್ ಕರಿ.
ಇದನ್ನು ಇಡ್ಲಿ ಜೊತೆ ಇಲ್ಲದ್ರೆ ಕೋರೊಟ್ಟಿ ಜೊತೆ ಯಾವುದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು. ನಾನು ಇಡ್ಲಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ.